ಗುರುಗಳು ಸಿಕ್ಕಿರೋದು ನಮ್ಗೊಂದು ಶಕ್ತಿ ಸರ್, ಭಾಳ ಅಂದ್ರೆ ಭಾಳ ಶಕ್ತಿ. ಇವತ್ತು ನಮ್ಮ ಮನೆಯವ್ರು ಇಷ್ಟು ಚೆನ್ನಾಗವ್ರೆ ಅಂತ ಏನೋ ಅವ್ರ ಮನಸ್ಸಲ್ಲೇ ನೆಮ್ಮದಿ ಆಗವ್ರೆ. ಅವ್ರ ಮನಸ್ಸು ಚಂಚಲ ಸರ್, ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅಂತ ಹೇಳಲ್ಲ. ಇವತ್ತಿನವರೆಗೂ ಮನಸ್ಸು ಚಂಚಲ. ಅದೇ ನಮಗೆ ಗುರುಗಳು ಅವರು ನಮ್ಗೊಂದು ಶಕ್ತಿಯಾಗಿ ಸಿಕ್ಕಿರೋದ್ರಿಂದ ಇದೇ ಹಿಂಗೆ ಅಂತ ದೃಢವಾಗಿ ಹೇಳಿ ಸರ್. ನಮ್ದು ಲವ್ ಮ್ಯಾರೇಜ್ ಸರ್, ಲವ್ ಮ್ಯಾರೇಜ್ ಅಂದರೆ ಆಗಿನ ಪರಿಸ್ಥಿತಿ ಹಂಗಿತ್ತು. ಮನೆಗಳಿಗೆ ನಮ್ಮ ಮನೆ ಆ ಮನೆ ಪರಿಸ್ಥಿತಿ ಎಲ್ಲ ಈ ರೀತಿ ಆಯಿತು. ಆದರೆ ನಾವಿಬ್ರು ಹಂಗೆ ಹೊಂದಾಣಿಕೆಲಿದ್ದೀವಿ ಅಷ್ಟೇ, ಹೊಂದಾಣಿಕೆ. ಗುರುಗಳು ಇವತ್ತಿಗೂ ನನ್ಗೆ ಹೇಳ್ತಾರೆ, ನೀನೇ ತಾಳ್ಮೆಯಿಂದಿರವ, ನೀನೇ ತಾಳ್ಮೆಯಿಂದಿರವ. ಅಂದರೆ ತಾಳ್ಮೆನೇ, ಬಟ್ ಅಷ್ಟು ಇದೆಲ್ಲ ಮಾಡಕ್ಕೆ ಹೋಗೋದಿಲ್ಲ. ಹಂಗೂ ನಮ್ಮಿಬ್ರಿಗೂ ಒಂದ್ಸಲ ಜಗಳ ಎಲ್ಲ ಆಗಿತ್ತು. ನಾನೇ ಇಲ್ಲ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ಹೋಗಿದ್ದೆ. ಒಂದೇ ಮಾತು ಗುರುಗಳು ಹೇಳಿದ್ದು, ಹೋಗವ ಮನೆ ಒಳಗಡೆಗೆ ಹೋಗು ನೀನು, ನಾನು ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ, ನಿನ್ನ ಪಾಡೆ ನೀನು ಹೋಗು ಒಳಗಡೆಗೆ ಮನೆ ಒಳಗೆ ಅಂದರು. ಇವ್ರಿಗೆ ಹೇಳೋ ರೀತಿಲೂ ಹೇಳಿದ್ರು, ನನಗೆ ಹೇಳೋ ರೀತಿಲೂ ಹೇಳಿದ್ರು. ಅದನ್ನು ನಾವು ಅವತ್ತು ಅಲ್ಲೇ ಮರ್ತ್ಬಿಟ್ಟು ಇನ್ನು ಬೆಳಗ್ಗೆ ಚೆನ್ನಾಗೇ ಇತ್ತು. ಹಾಗೆ ಇವತ್ತಿನವರೆಗೂ ಒಟ್ಟಿನಲ್ಲಿ ನಮಗೆ ಶಕ್ತಿ ಸರ್ ಗುರುಗಳು. ಆರೋಗ್ಯವಾಗೂ ಕೊಟ್ಟಿದ್ದಾರೆ. ಇದೇನಿಲ್ಲ ನಮಗೆ ಒಟ್ಟಿನಲ್ಲಿ ಇಲ್ಲಿ ಬಂದ್ಬಿಡ್ತೀವಿ. ಈಗ ನಾವು ಇನ್ಸ್ಟಿಟ್ಯೂಟ್ ಏನಾದ್ರು ಮಾಡೋಣ ಅಂತಿದ್ದು, ಯಾಕೋ ಬೇಡ ಅಂದ್ಬಿಟ್ಟು ಗುರುಗಳನ್ನೇ ಕೇಳಿ, ಇಲ್ಲ ಗುರುಗಳನ್ನ ಬಂದ್ಬಿಡ್ತೀವಿ, ನಾವು ಭಗವಂತನ ಸೇವೆ ಮಾಡಬೇಕು, ನಾವು ಅಲ್ಲೇ ಇದ್ಬಿಡ್ತೀವಿ ಅಂದ್ರೆ ಅವ್ರು ಅದಕ್ಕೂ ಅಷ್ಟು ಅಂದರು. ನಾನಿದ್ದೀನಿ ಚಿಂತೆ ಮಾಡಿ ಸರ್. ಅವತ್ತು ನಿಮ್ದು ದುಡ್ಡು ಸುಮ್ಮನೆ ಏನೋ ಅವರು ಅದು ಮಾಡಿದ್ರು, ಶ್ರಮಪಟ್ಟು ಮಾಡಿದ್ರು ಮೋಸ ಅಂತ ಬತ್ತು. ಏನೇ ಮಾಡಿದ್ರು ಅವನ ಮೋಸ ಮಾಡ್ತಾನೆ, ಹಂಗೆ ಹೊಡಿತಾನೆ ಹಿಂಗೆ ಹೊಡಿತಾನೆ, ಹೊಡ್ಕೊಂಡು ಮನಕ್ಕೆ ಬಿದ್ದ, ಇವೆಲ್ಲನೂ ಅಂದರು. ಆದರೆ ಈಗಿನ ನಿಮ್ದ್ರಲ್ಲಿ ನಮ್ಮ ಹತ್ರ ಅದೇನೂ ಇಲ್ಲ, ಬೇಡ ನಮಗೆ ಭಗವಂತನೇ ಎಲ್ಲ ಆಗ್ಬಿಟ್ಟವ್ರೆ ನಮಗೆ. ಇವತ್ತು ನಮ್ಗೆ ದುಡ್ಡಿನ ಕೊರತೆನೇ ಇಲ್ಲ ಸರ್, ನೆಮ್ಮದಿ, ನಿಜವಾಗ್ಲೂ ನೆಮ್ಮದಿ ಇದೆ. ಕೊನೆವರೆಗೂ ನಾವು ಭಗವಂತನ ಪಾದದಲ್ಲಿ ಭಕ್ತರು ಜಾಸ್ತಿ ದೂರದ ಊರುಗಳಿಂದ ಗುರುತಿಸಿ ಬರ್ತಾವ್ರೆ. ಈ ನಮ್ಮ ಸಾಲಿಗ್ರಾಮದ ಇದು ಅಷ್ಟಕ್ಕಷ್ಟೇ ಗೊತ್ತಿಲ್ಲ ಅವ್ರಿಗೆ, ಈಗ ಗೊತ್ತಾಗಿ ಬರ್ತಾ ಇರೋದು. ಅಂದರೆ ಒಂದು ಸ್ವಲ್ಪ ಹತ್ರದಷ್ಟು ಇದ್ರವರು ಸ್ವಲ್ಪ ತಿಳ್ಕೊಳ್ಳೋದು ಸ್ವಲ್ಪ ಇದೆ. ಅದೇ ಹಂಗೆ ತಿಳ್ಕೊಳ್ತೆ. ಅದೇ ದೂರ ಇದರಿಂದ ಭಕ್ತಾದಿಗಳು ಮಂಡ್ಯ, ತುಮಕೂರು, ಹುಬ್ಳಿ, ಪ್ರತಿ ಇದರಿಂದನೂ ದೂರದಿಂದ ಎಲ್ಲರೂ, ಕೋಲಾರದಿಂದನೂ ಬರ್ತಾವ್ರೆ ಸರ್, ಕೊಳ್ಳೇಗಾಲ ಅಲ್ಲಿಂದನೂ ಬರ್ತಾವ್ರೆ, ತುಮಕೂರವ್ರು ಬರ್ತಾವ್ರೆ, ಮಂಡ್ಯದವರೇ ಜಾಸ್ತಿ ಸರ್, ಮೈಸೂರು, ಬೆಂಗಳೂರವ್ರಂತೂ ಹೆವಿ ಬರ್ತಾರೆ, ಎಲ್ಲರೂ ಬರ್ತಾರೆ ಸರ್. ಅವ್ರು ಬಂದರು ಅಂದರೆ ಅವ್ರ ಭಕ್ತಿಯಿಂದಾನೇ ಬರ್ತಿದ್ದಾರೆ, ಏನಿಲ್ಲ ಭಕ್ತಿಯಿಂದಾನೇ ಬಂದು ಅವ್ರಿಗೆ ಒಟ್ಟಿನಲ್ಲಿ ಹೇಳೋದಿಷ್ಟೇ, ಏನೇ ಮಾಡಿದ್ರು ನೀವು ಅಯ್ಯೋ ನಮ್ಗೆ ಒಳ್ಳೇದೇ ಆಗ್ಬಿಡ್ಬೇಕು, ಈಗಲೇ ಆಗ್ಬಿಡ್ಬೇಕಣಪ್ಪ ಅನ್ನೋ ಥರ ಯಾರೂ ದಯವಿಟ್ಟು ಬರಬೇಡಿ. ನಾವೆಷ್ಟು ಪಾಪಕರ್ಮಗಳು ಏನು ಮಾಡಿದೀವೋ ನಮಗೆ ಗೊತ್ತಿಲ್ಲ, ಅದು ಕಳಿಬೇಕು, ನಿಧಾನಕ್ಕೆ ಕಳಿಯೋದು. ಅದು ಈಗಲೇ ಕಳಿಬೇಕು, ಈಗಲೇ ಆಗ್ಬಿಡ್ಬೇಕು ಅಂತೇನಿಲ್ಲ. ಭಗವಂತನ ಮೇಲೆ ಭಾರನೇ ಹಾಕಿ ಮನಸ್ಸಲ್ಲಿ ಭಕ್ತಿ ಇಟ್ಕೊಂಡು ಬನ್ನಿ, ಖಂಡಿತವಾಗೂ ನಿಮ್ಗೆ ಒಳ್ಳೇದಾಗೇ ಆಗುತ್ತೆ.